ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್. ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು 7 ರನ್ನಿಂಗ್ ಹಾರ್ಸಸ್ ಪೇಂಟಿಂಗ್ ವಾಸ್ತು ಬಗ್ಗೆ ಹೆಚ್ಚಿನ ವಿಚಾರ ತಿಳಿದುಕೊಳ್ಳೋಣ. ನಿಮ್ಮ ಮನೆಯನ್ನು ಅಲಂಕರಿಸುವುದು ಸೃಜನಶೀಲತೆ ಮತ್ತು ಶೈಲಿಯನ್ನು ಪ್ರದರ್ಶಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ವರ್ಣಚಿತ್ರಗಳು ಬಹಳ ಹಿಂದಿನಿಂದಲೂ ಮೆಚ್ಚಿನ ಆಯ್ಕೆಯಾಗಿದೆ. ಪ್ರಾಚೀನ ಕಾಲದಿಂದ ಇಂದಿನವರೆಗೆ ಜನರು ತಮ್ಮ ಮನೆಗಳನ್ನು ಹೆಚ್ಚಿಸಲು ತಮ್ಮ ಗೋಡೆಗಳನ್ನು ಕಲೆಯಿಂದ ಅಲಂಕರಿಸಿದ್ದಾರೆ. ಇಂದು ಟ್ರೆಂಡಿ ಮತ್ತು ವಾಸ್ತುವನುಸರಣೆಯ ಮನೆಯನ್ನು ರಚಿಸುವುದು ವೋಗ್ನಲ್ಲಿದೆ. ಸಂಭಾವ್ಯ ವಾಸ್ತು ಪ್ರಯೋಜನಗಳ ಜೊತೆಗೆ ಸೌಂದರ್ಯದ ಆಕರ್ಷಣೆಯನ್ನು ನೀಡುತ್ತದೆ. ವಾಸ್ತುದಲ್ಲಿ 7 ಓಡುವ ಕುದುರೆಗಳ ಚಿತ್ರಕಲೆಯ ಮಹತ್ವವನ್ನು ಅನ್ವೇಷಿಸಿ ಮತ್ತು ನಿಮ್ಮ ವಾಸಸ್ಥಳವನ್ನು ಹೆಚ್ಚಿಸಲು ಈ ವಾಸ್ತು ಸಲಹೆಗಳೊಂದಿಗೆ ಅದನ್ನು ಹೇಗೆ ಪರಿಣಾಮಕಾರಿಯಾಗಿ ಸಂಯೋಜಿಸುವುದು ಎಂಬುದನ್ನು ತಿಳಿಯಿರಿ. ವಾಸ್ತು ಪ್ರಕಾರ 7 ಕುದುರೆಗಳ ಚಿತ್ರಕಲೆಯ ಮಹತ್ವ. ಕುದುರೆಗಳು ಯಾವಾಗಲೂ ಶಕ್ತಿ, ಶೌರ್ಯ, ಕಠಿಣ ಪರಿಶ್ರಮ, ಸ್ಥಿತಿಸ್ಥಾಪಕತ್ವ, ಧೈರ್ಯ ಮತ್ತು ಇತರ ಬಲವಾದ ಮತ್ತು ಸ್ನೇಹಪರ ಗುಣಗಳೊಂದಿಗೆ ಸಂಬಂಧ ಹೊಂದಿವೆ. ಪ್ರಾಚೀನ ಪುರಾಣಗಳಲ್ಲಿ ಕುದುರೆಗಳು ಪ್ರಮುಖ ಸ್ಥಾನವನ್ನು ಪಡೆದಿವೆ ಮತ್ತು ಅವರ ಸ್ನೇಹಪರ ಸ್ವಭಾವವು ಅವರನ್ನು ಅತ್ಯುತ್ತಮ ಸಹಚರರನ್ನಾಗಿ ಮಾಡುತ್ತದೆ. ಓಡುವ ಕುದುರೆ ವಾಸ್ತು ಶಕ್ತಿ ಮತ್ತು ಯಶಸ್ಸನ್ನು ಸೂಚಿಸುತ್ತದೆ. ಅನೇಕರು ಬಯಸಿದ ಗುಣಗಳು, ಅದೃಷ್ಟ, ಯಶಸ್ಸು ಮತ್ತು ಶಕ್ತಿಗಾಗಿ ನಿಮ್ಮ ಮನೆಯಲ್ಲಿ 7 ಓಡುವ ಕುದುರೆಗಳ ವರ್ಣಚಿತ್ರವನ್ನು ನೇತುಹಾಕಲು ವಾಸ್ತು ಶಿಫಾರಸು ಮಾಡುತ್ತದೆ. ವಾಸ್ತು ಮಾರ್ಗಸೂಚಿಗಳ ಪ್ರಕಾರ ಈ ವರ್ಣಚಿತ್ರವನ್ನು ನೇತುಹಾಕುವುದು ಬೆಳವಣಿಗೆ ಮತ್ತು ಅದೃಷ್ಟಕ್ಕೆ ಹೆಚ್ಚು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅತ್ಯುತ್ತಮವಾದ 7 ಕುದುರೆ ಚಿತ್ರಕಲೆ ವಾಸ್ತು ದಿಕ್ಕಿನಲ್ಲಿ ಇರಿಸಿದಾಗ ಅದು ನಕಾರಾತ್ಮಕ ಶಕ್ತಿಯನ್ನು ಓಡಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ನಿಮ್ಮ ಜಾಗವನ್ನು ಶ್ರೀಮಂತ, ಧನಾತ್ಮಕ ಶಕ್ತಿಯಿಂದ ತುಂಬಿಸುತ್ತದೆ. 7 ಕುದುರೆ ಫೋಟೋ ಫ್ರೇಮ್ ವಾಸ್ತು ರೀಸನಿಂಗ್ ಮನೆಗಳಲ್ಲಿ ಕುದುರೆ ವರ್ಣಚಿತ್ರಗಳನ್ನು ಓಡಿಸುವ ಪ್ರಾಮುಖ್ಯತೆಯನ್ನು ಈಗಾಗಲೇ ಪರಿಶೋಧಿಸಲಾಗಿದ್ದರೂ, ನಿಮ್ಮ ಮನೆಯಲ್ಲಿ ಕುದುರೆಯ ವರ್ಣಚಿತ್ರವನ್ನು ಏಕೆ ಹೊಂದಿರಬೇಕು ಎಂಬುದಕ್ಕೆ ಕೆಲವು ಹೆಚ್ಚುವರಿ ಸಮರ್ಥನೆಗಳು ಇಲ್ಲಿವೆ. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ 7 ಕುದುರೆಗಳ ವರ್ಣಚಿತ್ರದ ಉಪಸ್ಥಿತಿಯು ಅಂತ್ಯವನ್ನು ಪೂರೈಸುವ ನಿಮ್ಮ ಸಾಮರ್ಥ್ಯವನ್ನು ಭದ್ರಪಡಿಸುತ್ತದೆ. ಕುದುರೆಗಳ ಪ್ರಾಮುಖ್ಯತೆಯನ್ನು ನಿಯೋಜನೆಯಿಂದ ನಿರ್ಧರಿಸಲಾಗುತ್ತದೆ, ಏಕೆಂದರೆ ಅವು ಒಂದು ಕಾಲದಲ್ಲಿ ಸಾರಿಗೆಯ ಸಾಮಾನ್ಯ ಮೂಲವಾಗಿದ್ದವು ಮತ್ತು ಶುಕ್ರವು ಕುದುರೆಗಳ ಸಂಕೇತವಾಗಿದೆ. ಕುದುರೆ ವರ್ಣಚಿತ್ರಗಳಲ್ಲಿ ಬಳಸಲಾಗುವ ವಿವಿಧ ಬಣ್ಣಗಳ ಮಹತ್ವವನ್ನು ಕುದುರೆಯ ದೃಶ್ಯಾವಳಿ ವಾಸ್ತು ಮೂಲಕ ವಿವರಿಸಲಾಗಿದೆ. ಮಂಗಳವನ್ನು ಕೆಂಪು ಹಿನ್ನೆಲೆಯಿಂದ ಪ್ರತಿನಿಧಿಸಲಾಗುತ್ತದೆ. ಇದು ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಶನಿಯು ನೀಲಿ ಬಣ್ಣಕ್ಕೆ ಸಂಬಂಧಿಸಿದೆ, ಇದು ಸಾಮರಸ್ಯವನ್ನು ಉತ್ತೇಜಿಸುತ್ತದೆ. ನಿಮ್ಮ ಪ್ರೀತಿ ಪಾತ್ರರನ್ನು ಸಂತೋಷಪಡಿಸುವ ಶುಕ್ರ ಗ್ರಹವನ್ನು ಕುದುರೆಗಳು ಪ್ರತಿನಿಧಿಸುತ್ತವೆ. ಚಲನೆಯಲ್ಲಿರುವ ಕುದುರೆಗಳು ವೇಗದ ಸಂಕೇತಗಳಾಗಿವೆ. ಚಟುವಟಿಕೆಗಳ ಪ್ರಗತಿಯನ್ನು ನೀವು ವೀಕ್ಷಿಸಲು ಬಯಸುವ ಸ್ಥಳವನ್ನು ಅವಲಂಬಿಸಿ ನಿಮ್ಮ ಮನೆ, ಕೆಲಸದ ಸ್ಥಳ ಅಥವಾ ವಸತಿಗೃಹದ ಪೂರ್ವ ಗೋಡೆಯ ಮೇಲೆ ನೀವು ಅದನ್ನು ಸ್ಥಗಿತಗೊಳಿಸಬಹುದು. ಫೆಂಗ್ ಶೂಯಿಯಲ್ಲಿ ಕುದುರೆಗಳನ್ನು ವೇಗ, ಶೌರ್ಯ ಮತ್ತು ದೃಢತೆಯ ಸಂಕೇತವಾಗಿಯೂ ನೋಡಲಾಗುತ್ತದೆ. ಫೆಂಗ್ ಶೂಯಿಯಲ್ಲಿ ಕುದುರೆಗಳನ್ನು ವೇಗ, ಶೌರ್ಯ ಮತ್ತು ದೃಢತೆಯ ಸಂಕೇತವಾಗಿಯೂ ನೋಡಲಾಗುತ್ತದೆ. 8 ನಾಗಾಲೋಟದ ಕುದುರೆಗಳ ಬಹುಕಾಂತೀಯ ಮಾದರಿಯು ಮನೆಗೆ ಯಶಸ್ಸು ಮತ್ತು ಸಂಪತ್ತನ್ನು ತರಲು ಉದ್ದೇಶಿಸಲಾಗಿದೆ. 8 ಓಡುವ ಕುದುರೆಗಳು ಈ ಕೆಳಗಿನ ವಿಷಯಗಳಿಗಾಗಿ ನಿಲ್ಲುತ್ತವೆ: ವೃತ್ತಿ, ಮದುವೆ, ಆರೋಗ್ಯ, ಮಕ್ಕಳು, ವೈಯಕ್ತಿಕ ಬೆಳವಣಿಗೆ, ಗುರುತಿಸುವಿಕೆ, ಶಿಕ್ಷಣ ಮತ್ತು ಸಂತೋಷ. ಜೀವನದಲ್ಲಿ ಬೆಳವಣಿಗೆ ಮತ್ತು ಸ್ಥಿರತೆಗಾಗಿ ಮನೆಯಲ್ಲಿ 7 ಕುದುರೆ ಚಿತ್ರಕಲೆ ವಾಸ್ತು ನಿರ್ದೇಶನ. 7 ಕುದುರೆ ವಾಲ್ಪೇಪರ್ ವಾಸ್ತು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಬೆಳವಣಿಗೆ ಮತ್ತು ಶಕ್ತಿಯನ್ನು ಸೂಚಿಸುತ್ತದೆ. ವಾಸ್ತುಶಾಸ್ತ್ರವು 7 ಓಡುವ ಕುದುರೆ ವಾಸ್ತು ದಿಕ್ಕನ್ನು ಶಿಫಾರಸು ಮಾಡುತ್ತದೆ, ಇದರಿಂದ ವರ್ಣಚಿತ್ರಗಳು ನಿಮ್ಮ ರುಚಿಗೆ ಹೊಂದಿಕೆಯಾಗುತ್ತವೆ ಮತ್ತು ಅವು ಮನೆಗೆ ಹೊಂದಿಕೊಳ್ಳುತ್ತವೆ. ದಿಕ್ಕನ್ನು ಅವಲಂಬಿಸಿ 7 ಕುದುರೆ ಫೋಟೋ ಫ್ರೇಮ್ ವಾಸ್ತು ವಿಭಿನ್ನ ಅದೃಷ್ಟ ತರುವ ಅಂಶಗಳೊಂದಿಗೆ ಸಂಬಂಧಿಸಿದೆ. ವಾಸ್ತು ದಿಕ್ಕಿನಲ್ಲಿ ಓಡುವ ನಿರ್ದಿಷ್ಟ 7 ಓಡುವ ಕುದುರೆಗಳ ನಿಯೋಜನೆಯು ನಿವಾಸಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ನೋಡೋಣ. ನಿಯೋಜನೆಯ ದಿಕ್ಕಿನ ಆಧಾರದ ಮೇಲೆ 7 ಕುದುರೆಗಳನ್ನು ಚಿತ್ರಿಸುವುದು ವಾಸ್ತು ವಿಭಿನ್ನ ಅಂಶಗಳೊಂದಿಗೆ ಸಂಬಂಧಿಸಿದೆ. ವಾಸ್ತು ಪ್ರಕಾರ 7 ಕುದುರೆಗಳ ಚಿತ್ರಗಳನ್ನು ಇಡುವುದು ದಕ್ಷಿಣ ದಿಕ್ಕಿನಲ್ಲಿದ್ದರೆ ಅದು ಖ್ಯಾತಿ ಮತ್ತು ಯಶಸ್ಸಿಗೆ ಸಂಬಂಧಿಸಿದೆ. ಅದೇ ರೀತಿ ಮನೆಯಲ್ಲಿ 7 ಕುದುರೆಗಳನ್ನು ಚಿತ್ರಿಸುವ ಉತ್ತರವು ಸಮೃದ್ಧಿಯನ್ನು ಸೂಚಿಸುತ್ತದೆ, ಆದರೆ ಪೂರ್ವದಲ್ಲಿ ಇರಿಸಲಾದ ವಾಸ್ತು ಕುದುರೆಯ ದಿಕ್ಕು ವೃತ್ತಿ ಜೀವನದ ಬೆಳವಣಿಗೆಯನ್ನು ಸೂಚಿಸುತ್ತದೆ. 7 ಓಡುವ ಕುದುರೆ ವಾಸ್ತು ಪ್ರಕಾರ 7 ಬಿಳಿ ಕುದುರೆ ಚಿತ್ರಗಳನ್ನು ಇರಿಸಲು ಅತ್ಯುತ್ತಮ ಕೊಠಡಿ. ಆದರೂ ನಾವು ಈಗಾಗಲೇ ವಾಸ್ತು ಅದೃಷ್ಟದ 7 ಕುದುರೆಗಳ ಪ್ರಾಮುಖ್ಯತೆಯನ್ನು ಮತ್ತು ಸೂಕ್ತವಾದ 7 ಕುದುರೆ ವಾಸ್ತು ದಿಕ್ಕನ್ನು ಇರಿಸಿದ್ದೇವೆ. ನೀವು ಇನ್ನೂ 7 ಕುದುರೆ ಪೇಂಟಿಂಗ್ ಅನ್ನು ಪಡೆಯಲು ಪರಿಗಣಿಸುತ್ತಿದ್ದರೆ ಇನ್ನೂ ಕೆಲವು ಕಾರಣಗಳು ಇಲ್ಲಿವೆ. ಸೂರ್ಯೋದಯದೊಂದಿಗೆ 7 ಕುದುರೆ ಚಿತ್ರಕಲೆ ವೇಗವನ್ನು ಸೂಚಿಸುತ್ತದೆ.
ಅವುಗಳನ್ನು ನಿಮ್ಮ ಕೊಠಡಿ, ಕಚೇರಿ ಅಥವಾ ಪೂರ್ವ ದಿಕ್ಕಿನಲ್ಲಿ ಅಥವಾ ಗೋಡೆಯಲ್ಲಿ ಯಾವುದೇ ಇತರ ಜಾಗದಲ್ಲಿ ನೇತುಹಾಕುವುದು ಯಾವುದೇ ಅಂಟಿಕೊಂಡಿರುವ ಚಟುವಟಿಕೆಯಲ್ಲಿ ವೇಗವನ್ನು ತರುತ್ತದೆ ಮತ್ತು ಅದರ ಪ್ರಗತಿಗೆ ಸಹಾಯ ಮಾಡುತ್ತದೆ. ಬಹಳ ಹಿಂದೆಯೇ ಕುದುರೆಗಳನ್ನು ಸಾರಿಗೆ ವಿಧಾನವಾಗಿ ಬಳಸಲಾಗುತ್ತಿತ್ತು. ಇದು ಶುಕ್ರ ದೇವತೆಯ ನೇರ ಸಂಕೇತವಾಗಿದೆ ಮತ್ತು ಆದ್ದರಿಂದ 7 ಕುದುರೆಗಳ ಚಿತ್ರವಾಸ್ತುವನ್ನು ಇರಿಸುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗಿದೆ. 7 ಓಡುವ ಕುದುರೆಯ ಚಿತ್ರಕಲೆ ವಾಸ್ತುವು ಬಲವಾದ ವಿತ್ತೀಯ ಪ್ರಯೋಜನಗಳನ್ನು ಸಹ ಸೂಚಿಸುತ್ತದೆ. ಓಡುವ ಕುದುರೆಯ ಚಿತ್ರಗಳನ್ನು ಇರಿಸುವಾಗ ಪರಿಗಣಿಸಬೇಕಾದ ಅಂಶಗಳು. ವಾಸ್ತು ನಿಮ್ಮ ಮನೆಯಲ್ಲಿ 7 ಓಡುವ ಕುದುರೆಗಳನ್ನು ಚಿತ್ರಿಸಲು ಯೋಜಿಸುವಾಗ ಈ ಕೆಳಗಿನವುಗಳನ್ನು ನೋಡಿಕೊಳ್ಳಿ. ಶಾಂತಿಯುತ ಅಭಿವ್ಯಕ್ತಿಗಳೊಂದಿಗೆ ಓಡುವ ಕುದುರೆ ವಾಲ್ಪೇಪರ್ ವಾಸ್ತು ಆಯ್ಕೆ ಮಾಡಿ. ಆಕ್ರಮಣಕಾರಿ ಅನಿಸಿಕೆಯೊಂದಿಗೆ 7 ಓಡುವ ಕುದುರೆ ವಾಸ್ತು ಚಿತ್ರಕಲೆಗೆ ಎಂದಿಗೂ ಹೋಗಬೇಡಿ. ಶಾಂತಿಯುತ ಅಭಿವ್ಯಕ್ತಿಯೊಂದಿಗೆ ವಾಸ್ತುವನ್ನು ಓಡಿಸುವ 7 ಬಿಳಿ ಕುದುರೆಗಳು ಸಮೃದ್ಧಿ ಮತ್ತು ಅದೃಷ್ಟವನ್ನು ತರಬಹುದು. ಆಕ್ರಮಣಕಾರಿ ಅಭಿವ್ಯಕ್ತಿಯೊಂದಿಗೆ 7 ಕುದುರೆಗಳ ಚಿತ್ರಕಲೆಯು ವಾಸ್ತು ಪ್ರಕಾರ ದುರದೃಷ್ಟದ ಮುನ್ನುಡಿ ಎಂದು ಪರಿಗಣಿಸಲಾಗುತ್ತದೆ. 7 ಬಿಳಿ ಕುದುರೆ ಚಿತ್ರಗಳನ್ನು ಆಯ್ಕೆ ಮಾಡಿ. ವಾಸ್ತು ಬಿಳಿ ಬಣ್ಣವು ಶಾಂತಿ ಮತ್ತು ಶಾಂತಿಯನ್ನು ಸಂಕೇತಿಸುತ್ತದೆ ಮತ್ತು ಯಶಸ್ಸು ಮತ್ತು ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. 7 ಓಡುವ ಕುದುರೆಗಳಿಗೆ ವಾಸ್ತುವನ್ನು ಚಿತ್ರಿಸಲು ಬಿಳಿ ಬಣ್ಣವು ಸೂಕ್ತವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ನಿಗದಿತ 7 ಕುದುರೆ ವಾಸ್ತು ದಿಕ್ಕನ್ನು ಬಿಟ್ಟು ಬೇರೆ ಯಾವುದೇ ದಿಕ್ಕಿನಲ್ಲಿ ಪೇಂಟಿಂಗ್ ಅನ್ನು ನೇತು ಹಾಕಬೇಡಿ. 7 ಊಟದ ಕುದುರೆಗಳನ್ನು ತಪ್ಪು ದಿಕ್ಕಿನಲ್ಲಿ ನೇತುಹಾಕುವುದು ವಾಸ್ತು ಪ್ರಕಾರ ಕೆಟ್ಟ ಪರಿಣಾಮ ಮತ್ತು ಹಾನಿಕಾರಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಪ್ರಕಾಶಮಾನವಾದ ಸೆಟ್ಟಿಂಗ್ಗಳೊಂದಿಗೆ ಸಕಾರಾತ್ಮಕ ಹಿನ್ನೆಲೆಯನ್ನು ಆರಿಸಿ. ವಾಸ್ತು ಪ್ರಕಾರ 7 ರನ್ನಿಂಗ್ ಹಾರ್ಸ್ ಪೇಂಟಿಂಗ್ ಹಾಕುವಾಗ ನೀವು ಮಂದ ಹಿನ್ನೆಲೆ ಹೊಂದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. 7 ಊಟದ ಕುದುರೆ ಚಿತ್ರಕಲೆಯಿಂದ ನೀವು ವೈಯಕ್ತಿಕವಾಗಿ ಪಡೆಯುವ ಅನಿಸಿಕೆ ಪರಿಗಣಿಸಬೇಕಾದ ಪ್ರಮುಖ ವಿಷಯವಾಗಿದೆ. ಅದು ನಿಮ್ಮನ್ನು ಮೆಚ್ಚಿಸದಿದ್ದರೆ, ನಿಮ್ಮನ್ನು ಸಂತೋಷಪಡಿಸದಿದ್ದರೆ ಅಥವಾ ನಿಮ್ಮನ್ನು ಪ್ರೇರೇಪಿಸದಿದ್ದರೆ ನೀವು ಅದನ್ನು ಖರೀದಿಸುವುದನ್ನು ಪರಿಗಣಿಸಬಾರದು. ಓಡುವ ಕುದುರೆಯ ಚಿತ್ರಕಲೆಯ ನಿಯೋಜನೆಗಾಗಿ ಮಲಗುವ ಕೋಣೆಯನ್ನು ಆದರ್ಶ ಕೊಠಡಿ ಎಂದು ಪರಿಗಣಿಸಲಾಗುವುದಿಲ್ಲ. ಸ್ನಾನಗೃಹ, ಅಧ್ಯಯನ, ಮುಖ್ಯ ದ್ವಾರ ಅಥವಾ ಪೂಜಾ ಕೊಠಡಿಯಲ್ಲಿ ಪೇಂಟಿಂಗ್ ಅನ್ನು ಇರಿಸದಂತೆ ವಾಸ್ತು ಸಲಹೆ ನೀಡುತ್ತದೆ. ವರ್ಣಚಿತ್ರದಲ್ಲಿ ಕುದುರೆಗಳು ಸಮ್ಮಿತೀಯವಾಗಿ ಜೋಡಿಸಲ್ಪಟ್ಟಿವೆ ಮತ್ತು ಅವು ನೆಲದ ಮೇಲೆ ಓಡುತ್ತಿವೆ ಎಂದು ಖಚಿತಪಡಿಸಿಕೊಳ್ಳಿ. 7 ಓಡುವ ಕುದುರೆಗಳ ವರ್ಣಚಿತ್ರವನ್ನು ನೀರಿನ ಮೇಲೆ ಇಡದಂತೆ ವಾಸ್ತು ಸಲಹೆ ನೀಡುತ್ತದೆ. ಓಡುವ ಕುದುರೆಗಳ ವಾಸ್ತುವಿನ ವರ್ಣಚಿತ್ರವನ್ನು ಬೆಸ ಸಂಖ್ಯೆಯ ಕುದುರೆಗಳೊಂದಿಗೆ ಆಯ್ಕೆ ಮಾಡಲು ಖಚಿತಪಡಿಸಿಕೊಳ್ಳಿ. ವಾಸ್ತು ಪ್ರಕಾರ ಅಶುಭವಾಗಿರುವುದರಿಂದ ಓಡುವ ಕುದುರೆಯ ಪೇಂಟಿಂಗ್ ಅನ್ನು ತಪ್ಪಿಸಿ. ಕುದುರೆಗಳನ್ನು ಸಂಪೂರ್ಣವಾಗಿ ತೋರಿಸಬೇಕು. ಕುದುರೆಗಳು ಅಪೂರ್ಣವಾಗಿದ್ದರೆ ಬೇರೆ ಚಿತ್ರಕಲೆ ಖರೀದಿಸಲು ಪರಿಗಣಿಸಿ. ನೀವು ಸ್ವಾಭಿಮಾನದ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುವವರಾಗಿದ್ದರೆ ಕೆಂಪು ಹಿನ್ನೆಲೆಯೊಂದಿಗೆ 7 ಓಡುವ ಕುದುರೆಗಳನ್ನು ಚಿತ್ರಿಸಲು ವಾಸ್ತು ಶಿಫಾರಸು ಮಾಡುತ್ತದೆ. ನೀಲಿ ಹಿನ್ನೆಲೆಯು ಶಾಂತಿ ಮತ್ತು ಸಾಮರಸ್ಯವನ್ನು ಆಹ್ವಾನಿಸುತ್ತದೆ ಮತ್ತು ನೀವು ಅದನ್ನು ಹುಡುಕುತ್ತಿದ್ದರೆ ಪರಿಗಣಿಸಬೇಕು. ನಿಮ್ಮ ಕೋಣೆಯ ಜಾಗವನ್ನು ಹೊಂದಿಸಲು ಚಿತ್ರಕಲೆಯ ಗಾತ್ರವನ್ನು ಒತ್ತಿರಿ. ಮರ ಅಥವಾ ಕ್ಯಾನ್ವಾಸ್ನಂತಹ ವಾಸ್ತು ಕಂಪ್ಲೈಂಟ್ ಮಾಧ್ಯಮವನ್ನು ಬಳಸಿ. ಮಾಧ್ಯಮವಾಗಿ ಬಳಸಿದ ಕಾಗದದಿಂದ ಮಾಡಿದ ಪೇಂಟಿಂಗ್ ಅನ್ನು ನೇತುಹಾಕುವುದನ್ನು ತಪ್ಪಿಸಿ. ವಾಸ್ತು ಪ್ರಕಾರ 7 ಓಡುವ ಕುದುರೆಯ ವರ್ಣಚಿತ್ರವನ್ನು ನೇತು ಹಾಕುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಆರ್ಥಿಕ ಸ್ಥಿರತೆ, ಬೆಳವಣಿಗೆ, ಸಾಮರಸ್ಯ, ಶಾಂತಿ ಇತ್ಯಾದಿಗಳನ್ನು ಒದಗಿಸುವುದರೊಂದಿಗೆ ಸಂಬಂಧಿಸಿದೆ. ಮನೆಯಲ್ಲಿ 7 ಕುದುರೆಗಳ ವರ್ಣಚಿತ್ರವನ್ನು ಯಾವ ಕೋಣೆಯಲ್ಲಿ ಇಡಬೇಕು? ವಾಸ್ತು ಪ್ರಕಾರ 7 ಕುದುರೆ ವರ್ಣಚಿತ್ರವನ್ನು ನಿಮ್ಮ ಮನೆ ಅಥವಾ ಕಚೇರಿಯ ಉತ್ತರ ಅಥವಾ ವಾಯುವ್ಯ ದಿಕ್ಕಿನಲ್ಲಿ ಇರಿಸಲಾಗಿದೆ. ಈ ದಿಕ್ಕು ಸಂಪತ್ತು ಮತ್ತು ಸಮೃದ್ಧಿಯ ಅಧಿಪತಿಯಾದ ಕುಬೇರನೊಂದಿಗೆ ಸಂಬಂಧಿಸಿದೆ ಮತ್ತು ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ಈ ಆಯಕಟ್ಟಿನ ಸ್ಥಳದಲ್ಲಿ ಪೇಂಟಿಂಗ್ ಅನ್ನು ನೇತುಹಾಕುವುದು ನಿಮ್ಮ ಜೀವನದಲ್ಲಿ ಸಂಪತ್ತು, ಯಶಸ್ಸು ಮತ್ತು ಧನಾತ್ಮಕ ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ. ಆದಾಗ್ಯೂ ಪೇಂಟಿಂಗ್ ಅನ್ನು ಕಣ್ಣಿನ ಮಟ್ಟದಲ್ಲಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು ಅತ್ಯಗತ್ಯ ಮತ್ತು ಸೂಕ್ತವಾದ ವಾಸ್ತು ಪ್ರಯೋಜನಗಳಿಗಾಗಿ ತುಂಬಾ ಹೆಚ್ಚು ಅಥವಾ ತುಂಬಾ ಕಡಿಮೆ ಅಲ್ಲ. ಕಚೇರಿಯಲ್ಲಿ ಆಪ್ಟಿಮಮ್ 7 ಕುದುರೆ ಚಿತ್ರಕಲೆ ವಾಸ್ತು ನಿರ್ದೇಶನ ತಮ್ಮ ಕೆಲಸದ ಸ್ಥಳಗಳಲ್ಲಿ ಯಶಸ್ಸನ್ನು ಹುಡುಕುತ್ತಿರುವ ಜನರಿಗೆ ಆವರಣದಲ್ಲಿ 7 ಓಡುವ ಕುದುರೆ ವರ್ಣಚಿತ್ರಗಳನ್ನು ನೇತುಹಾಕಲು ವಾಸ್ತು ಶಿಫಾರಸು ಮಾಡುತ್ತದೆ. ದಕ್ಷಿಣ ಗೋಡೆಯನ್ನು ಕಚೇರಿಯಲ್ಲಿ 7 ಕುದುರೆಗಳ ವಾಸ್ತು ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದಿಂದ ಸ್ಥಾಪಿಸಲಾದ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ಮತ್ತು ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಕಚೇರಿಯಲ್ಲಿ ಓಡುವ ಕುದುರೆಯ ವರ್ಣಚಿತ್ರವನ್ನು ಇರಿಸುವಾಗ 7 ಊಟದ ಕುದುರೆಗಳು ಕಚೇರಿಯಲ್ಲಿ ವಾಸ್ತು ದಿಕ್ಕನ್ನು ಚಿತ್ರಿಸುವುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ.
ಕಚೇರಿಯಲ್ಲಿ ಆಪ್ಟಿಮಮ್ 7 ಕುದುರೆ ಚಿತ್ರಕಲೆ ವಾಸ್ತು ನಿರ್ದೇಶನ ತಮ್ಮ ಕೆಲಸದ ಸ್ಥಳಗಳಲ್ಲಿ ಯಶಸ್ಸನ್ನು ಹುಡುಕುತ್ತಿರುವ ಜನರಿಗೆ ಆವರಣದಲ್ಲಿ 7 ಓಡುವ ಕುದುರೆ ವರ್ಣಚಿತ್ರಗಳನ್ನು ನೇತುಹಾಕಲು ವಾಸ್ತು ಶಿಫಾರಸು ಮಾಡುತ್ತದೆ. ದಕ್ಷಿಣ ಗೋಡೆಯನ್ನು ಕಚೇರಿಯಲ್ಲಿ 7 ಕುದುರೆಗಳ ವಾಸ್ತು ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ವಾಸ್ತುಶಾಸ್ತ್ರದಿಂದ ಸ್ಥಾಪಿಸಲಾದ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ಮತ್ತು ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಕಚೇರಿಯಲ್ಲಿ ಓಡುವ ಕುದುರೆಯ ವರ್ಣಚಿತ್ರವನ್ನು ಇರಿಸುವಾಗ 7 ಊಟದ ಕುದುರೆಗಳು ಕಚೇರಿಯಲ್ಲಿ ವಾಸ್ತು ದಿಕ್ಕನ್ನು ಚಿತ್ರಿಸುವುದನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ. ಸೂರ್ಯೋದಯ ವಾಸ್ತು ಮಹತ್ವ ಹೊಂದಿರುವ 7 ಕುದುರೆಗಳು ಸೂರ್ಯೋದಯದ ಹಿನ್ನೆಲೆಯೊಂದಿಗೆ 7 ಓಡುವ ಕುದುರೆಯ ಚಿತ್ರಕಲೆ ವಾಸ್ತು ಪ್ರಕಾರ ಅತ್ಯಂತ ಮಂಗಳಕರ ಅಲಂಕಾರವಾಗಿದೆ. 7 ಓಡುವ ಕುದುರೆಗಳ ಚಿತ್ರಕಲೆಯ ಪ್ರಯೋಜನಗಳು ಉದಯಿಸುವ ಸೂರ್ಯನ ಹಿನ್ನೆಲೆಯೊಂದಿಗೆ ಸಂಯೋಜಿಸಲ್ಪಟ್ಟವು ಧನಾತ್ಮಕ ತಿರುವನ್ನು ಸಂಕೇತಿಸುತ್ತವೆ ಮತ್ತು ಪರಿಸರಕ್ಕೆ ಸಾಕಷ್ಟು ಧನಾತ್ಮಕತೆಯನ್ನು ತರುತ್ತವೆ. 7 ಬಿಳಿ ಕುದುರೆಗಳು ಓಡುವ ವಾಸ್ತು ಚಿತ್ರಕಲೆ ನೋಡಲು ಕಲಾತ್ಮಕವಾಗಿಯೂ ಆಹ್ಲಾದಕರವಾಗಿರುತ್ತದೆ. ಉತ್ತಮ ಫಲಿತಾಂಶಗಳಿಗಾಗಿ ಇದನ್ನು ನಿಮ್ಮ ಲಿವಿಂಗ್ ರೂಮಿನಲ್ಲಿ ಇರಿಸುವುದನ್ನು ನೀವು ಪರಿಗಣಿಸಬಹುದು. ನಾನು ವಾಸ್ತು ಪ್ರಕಾರ ಮಲಗುವ ಕೋಣೆಯಲ್ಲಿ 7 ರನ್ನಿಂಗ್ ಹಾರ್ಸ್ ಪೇಂಟಿಂಗ್ ಇಡಬಹುದೇ? ವಾಸ್ತುಶಾಸ್ತ್ರವು ಮಲಗುವ ಕೋಣೆಯಲ್ಲಿ 7 ಓಡುವ ಕುದುರೆಯ ವರ್ಣಚಿತ್ರವನ್ನು ಇರಿಸುವುದರ ವಿರುದ್ಧ ಶಿಫಾರಸು ಮಾಡುತ್ತದೆ. ಪೂಜಾ ಕೊಠಡಿ, ಅಧ್ಯಯನ, ಸ್ನಾನ ಮತ್ತು ಶೌಚಾಲಯದ ವಿಷಯವೂ ಇದೇ ಆಗಿದೆ. 7 ಓಡುವ ಕುದುರೆ ವಾಸ್ತುವನ್ನು ಈ ಕೋಣೆಗಳಲ್ಲಿ ಇರಿಸುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗಿದೆ, ಏಕೆಂದರೆ ಅವು ಸುತ್ತಮುತ್ತಲಿನವರಿಗೆ ದುರದೃಷ್ಟ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತರುತ್ತವೆ. ಪ್ರಶ್ನೆ 1. ಮನೆಯಲ್ಲಿ 7 ಕುದುರೆಗಳನ್ನು ಚಿತ್ರಿಸಲು ಸೂಕ್ತವಾದ ನಿರ್ದೇಶನ ಯಾವುದು? ಉತ್ತರ: 7 ಓಡುವ ಕುದುರೆಗಳ ಚಿತ್ರಕಲೆ ಶಕ್ತಿ, ಪರಿಶ್ರಮ, ಶಾಂತಿ ಮತ್ತು ಬೆಳವಣಿಗೆಯನ್ನು ಸಂಕೇತಿಸುತ್ತದೆ. ಚರ್ಚಿಸಿದಂತೆ 7 ಊಟದ ಕುದುರೆಯ ವರ್ಣಚಿತ್ರವನ್ನು ಇರಿಸಲು ಸೂಕ್ತವಾದ ನಿರ್ದೇಶನವು ದಕ್ಷಿಣ ಗೋಡೆಯ ಮೇಲೆ ಇದೆ. ಅಂತೆಯೇ 7 ಓಡುವ ಕುದುರೆಯ ವರ್ಣಚಿತ್ರವನ್ನು ಇರಿಸಲು ನೀವು ಉತ್ತರ ಮತ್ತು ಪೂರ್ವ ಗೋಡೆಗಳನ್ನು ಸಹ ಪರಿಗಣಿಸಬಹುದು. ಉತ್ತರ ದಿಕ್ಕು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದೆ, ಆದರೆ ಪೂರ್ವದಲ್ಲಿ ಪೇಂಟಿಂಗ್ ಅನ್ನು ಇರಿಸುವುದು ನಿಮಗೆ ವೃತ್ತಿ ಬೆಳವಣಿಗೆಯ ಅವಕಾಶಗಳನ್ನು ಆಹ್ವಾನಿಸುತ್ತದೆ. ಪ್ರಶ್ನೆ 2. ವಾಸ್ತು ಕಂಪ್ಲೈಂಟ್ ಪೇಂಟಿಂಗ್ ಮಾಡುವ ಅತ್ಯುತ್ತಮ 7 ಓಡುವ ಕುದುರೆ ಯಾವುದು? ಉತ್ತರ: ವಾಸ್ತು ಪ್ರಕಾರ 7 ರನ್ನಿಂಗ್ ಹಾರ್ಸ್ ಪೇಂಟಿಂಗ್ ಹಾಕುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅತ್ಯಂತ ಅನುಕೂಲಕರ ಫಲಿತಾಂಶಗಳಿಗಾಗಿ 7 ಬಿಳಿ ಕುದುರೆ ವರ್ಣಚಿತ್ರವನ್ನು ವಾಸ್ತು ಶಿಫಾರಸು ಮಾಡುತ್ತದೆ. ಪ್ರಶ್ನೆ 3. 7 ರನ್ನಿಂಗ್ ಹಾರ್ಸ್ ಪೇಂಟಿಂಗ್ ವಾಸ್ತು ಮನೆಗೆ ಒಳ್ಳೆಯದೇ? ಉತ್ತರ: ಹೌದು. ವಾಸ್ತುಶಾಸ್ತ್ರವು 7 ಓಡುವ ಕುದುರೆಯ ವರ್ಣಚಿತ್ರವನ್ನು ಬಹಳ ಮಂಗಳಕರವೆಂದು ಪರಿಗಣಿಸುತ್ತದೆ. ವಾಸ್ತು ಪ್ರಕಾರ 7 ಕುದುರೆಗಳ ವರ್ಣಚಿತ್ರವನ್ನು ಇರಿಸುವುದರಿಂದ ಸಮೃದ್ಧಿ ಮತ್ತು ಸಾಕಷ್ಟು ಧನಾತ್ಮಕತೆಯನ್ನು ತರುತ್ತದೆ ಎಂದು ಪರಿಗಣಿಸಲಾಗಿದೆ. ಪ್ರಶ್ನೆ 4. ನಾನು ಒಂದೇ ಓಡುವ ಕುದುರೆಯ ವರ್ಣಚಿತ್ರವನ್ನು ಹಾಕಬಹುದೇ? ಉತ್ತರ: ನಿಮ್ಮ ಮನೆಯಲ್ಲಿ ಒಂದೇ ಓಟದ ಕುದುರೆಯ ವರ್ಣಚಿತ್ರವನ್ನು ಇರಿಸುವುದರ ವಿರುದ್ಧ ವಾಸ್ತು ಸಲಹೆ ನೀಡುತ್ತದೆ. ಅತ್ಯಂತ ಅನುಕೂಲಕರ ಫಲಿತಾಂಶಗಳಿಗಾಗಿ 7 ಓಡುವ ಕುದುರೆಗಳು ವಾಸ್ತುವನ್ನು ಚಿತ್ರಿಸುವಂತೆ ಬೆಸ ಸಂಖ್ಯೆಯ ಓಡುವ ಕುದುರೆಗಳನ್ನು ಇರಿಸುವುದನ್ನು ಪರಿಗಣಿಸಿ. ಪ್ರಶ್ನೆ 5. ಕಚೇರಿಯಲ್ಲಿ 7 ಓಡುವ ಕುದುರೆಗಳ ಚಿತ್ರವನ್ನು ಎಲ್ಲಿ ಇರಿಸುತ್ತೀರಿ? ಉತ್ತರ: ದಕ್ಷಿಣ ಗೋಡೆಯನ್ನು ಕಚೇರಿಯಲ್ಲಿ 7 ಕುದುರೆಯ ವಾಸ್ತು ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಅತ್ಯುತ್ತಮ ಫಲಿತಾಂಶಕ್ಕಾಗಿ ಕಚೇರಿಯಲ್ಲಿ ಓಡುವ ಕುದುರೆಯ ವರ್ಣಚಿತ್ರವನ್ನು ಇರಿಸುವಾಗ ವಾಸ್ತುಶಾಸ್ತ್ರವು ಸ್ಥಾಪಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ. ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ವಿಡಿಯೋ.